ನನ್ನ ಹೆಸರು ಶ್ರೀಧರ್ ಕೆ ಭಟ್. ನಾನು ವಿಘ್ನೇಶ್ವರ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸ ಚುಟುಕು ಬರೆಯುವುದು. ಇಂದು ನಾನು ಚುನಾವಣೆ ಬಗ್ಗೆ ಚುಟುಕನ್ನು ಹೇಳುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಈ ಕೆಳಗೆ ತಿಳಿಸಿ. ಮೊದಲನೇ ಚುಟುಕು: ಇಂದಿನ ರಾಜಕೀಯ ಸ್ಥಿತಿ. ಪಕ್ಷದಿಂದ ಪಕ್ಷಕ್ಕೆ ಹಾರುವವರ ಸಂಖ್ಯೆ ಜಾಸ್ತಿ. ಗಳಿಸಬೇಕಲ್ಲ ಕೈತುಂಬ ಆಸ್ತಿ, ಅದಕ್ಕೆಂದೇ ಗಳಿಸುವವರು ದೋಸ್ತಿ. ಇಂಥವರಿಂದ ಸಿಗೋದು ನಮಗೆ ನಾಸ್ತಿ. ಏರುತ್ತಿದೆ ಕಾವು. ದಿನದಿಂದ ದಿನಕ್ಕೆ ಏರುತ್ತಿದೆ ಈ ಚುನಾವಣೆಯ ಕಾವು. ಈ ಸಮಯದಲ್ಲಿ ಆಗಬಹುದು ಹಲವು ಮುಖಂಡರ ಸಾವು. ಶ್ರೀಸಾಮಾನ್ಯರಿಗೆ ಉಂಟಾಗಲಿದೆ ಸಮಸ್ಯೆಗಳು ಹಲವು. ಕೇಳುವವರೇ ಇಲ್ಲ ನಮ್ಮ ನಿಮ್ಮಂಥವರ ನೋವು. ಮುಂದಿನ ಚುಟುಕು: ಬೆಲೆ ಗಗನಕ್ಕೆ. ಚುನಾವಣೆ ಸಮೀಪಿಸುತ್ತಂತೆ ವಸ್ತುಗಳ ಬೆಲೆ ಗಗನಕ್ಕೆ. ಚುನಾವಣೆಯ ದುಂದು ವೆಚ್ಚಕ್ಕಾಗಿ ಹೀಗಾಗಬೇಕೆ? ಬಡ ಜನರು ಜೀವನ ನಡೆಸುವುದಾದರೂ ಹೇಗೆ? ಪ್ರಜಾಪ್ರತಿನಿಧಿಗಳು ಬಗೆಹರಿಸಬೇಕು ಈ ಬಗೆ. ದೊಡ್ಡ ಹೇಳಿಕೆ. ಒಂದೊಂದು ಪಕ್ಷದಿಂದ ಒಂದೊಂದು ಪ್ರಣಾಳಿಕೆ. ಇದು ಮುಖಂಡರು ಹುಟ್ಟಿಸಿಕೊಂಡ ದೊಡ್ಡದಾದ ಬಯಕೆ. ನೀವೇ ವಿಚಾರಿಸಿ ನೋಡಿ, ಪ್ರಜೆಗಳ ಮೇಲೆ ಈಗ ಕನಿಕರ ಯಾಕೆ? ಈ ದೇಶದ ಹಣ ಹಾಳಾಗಲಿಕ್ಕೆ ಇಷ್ಟೇ ಸಾಕೆ. ಮುಂದಿನ ಚುಟುಕು: ಪ್ರಜಾಪ್ರಭುತ್ವ. ವರ್ಷಕ್ಕೊಮ್ಮೆ ಆಗುತ್ತಿದೆ ಈ ರೀತಿ ಚುನಾವಣೆ. ಹೀಗಾದರೆ ನೀಗಬಹುದೇ ಬಡಜನರ ಭವಣೆ. ದೇಶ ಸ್ವಲ್ಪವೂ ಸುಧಾರಿಸುವುದಿಲ್ಲ, ದೇವರ ಮೇಲೆ ಆಣೆ. ಪ್ರಜಾಪ್ರಭುತ್ವದಲ್ಲಿ ಹೀಗಾಗುತ್ತಿದೆ ಏಕೋ ನಾ ಕಾಣೆ. ನಮಸ್ಕಾರ.